ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ಇದೇ ವರ್ಷ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇದು ಮಾದರಿ 1ಕ್ಕೆ ಸಂಬಂಧಪಟ್ಟಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ ಆಗಿರುತ್ತದೆ. ಇದು ಮಾಡೆಲ್ ಕ್ವಶನ್ ಪೇಪರ್. ಹಾಗಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಬಿಡಿಸಬೇಕು ಅಂದರೆ, ಇಲ್ಲಿ 4 ಸಮಸ್ಯಾ ಚಿತ್ರಗಳನ್ನು ಕೊಡಲಾಗಿರುತ್ತೆ. ಅದರಲ್ಲಿ ಒಂದು ಮಾತ್ರ ವಿಭಿನ್ನ ಇರ್ತದೆ. ಅದು ಯಾವುದಂತ ತಾವು ಕಂಡುಹಿಡಿಯಬೇಕಾಗುತ್ತೆ. ಅಂದರೆ 3 ಚಿತ್ರಗಳು ಒಂದಕ್ಕೊಂದು ಸಹ ಸಂಬಂಧ ಹೊಂದಿರ್ತವೆ, ಒಂದು ಮಾತ್ರ ಡಿಫ್ರೆಂಟ್ ಇರುತ್ತೆ. ಅದು ಯಾವುದು ಅನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ತ್ರಿಭುಜ ಕೊಡಲಾಗಿರ್ತದೆ. ಇಲ್ಲಿ ಎಲ್ಲವೂ ಕೂಡ ನೋಡ್ತಾ ಹೋಗಿ, ಇಲ್ಲಿ ಈ ಭಾಗಗಳಲ್ಲಿ ಪಾಯಿಂಟನ್ನು ಕೊಡಲಾಗಿರುತ್ತೆ. ಇಲ್ಲಿ ಎ ಆಪ್ಷನ್ ಆಗಿರ್ಬೋದು, ಮತ್ತು ಇಲ್ಲಿ ಸಿ ಆಪ್ಷನ್ನು ಮತ್ತು ಡಿ ಆಪ್ಷನ್. ಬಿ ಮಾತ್ರ ಈ ಪಾಯಿಂಟ್ಗಳು ಯಾವ ದಿಕ್ಕಿಲ್ಲಿ ಬಂದಿದ್ದಾವೆ ನೋಡಿ. ಸೊ ಇಲ್ಲಿ ಇಂತಹ ಚಿತ್ರವೇ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಇದು ಗುಂಪಿಗೆ ಸೇರದ ಪದ ಆಗುತ್ತೆ. ಇದನ್ನು ತಾವು OMR ಆನ್ಸರ್ ಶೀಟ್ನಲ್ಲಿ ಈ ಬಿ ಆಪ್ಷನ್ ಇರ್ತಲ್ಲ, ಅದಕ್ಕೆ ಶೇಡಿಂಗನ್ನು ಮಾಡಬೇಕಾಗುತ್ತೆ. ಇನ್ನು 58ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಕೆಲವು ದಿಕ್ಕುಗಳು ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಹೋಗಿದಾವು. ಇಲ್ಲಿ ಎ ಮತ್ತು ಸಿ ಡಿಗಳು ಇಲ್ಲಿ ಒಂದಕ್ಕೊಂದು ಸಹ ಸಂಬಂಧ ಹೊಂದಿದಾವು. ಬಿ ಮಾತ್ರ ನೋಡ್ತಾ ಹೋಗಿ ಇದು ರಾಂಗ್ ಇದೆ ಅಂತಲೇ ಹೇಳಬಹುದು. ಹಾಗಾಗಿ ಇಲ್ಲಿ ನೋಡಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ 59ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಎ ಸಿ ಡಿಗಳು ಒಂದಕ್ಕೊಂದು ಸಹ ಸಂಬಂಧ ಹೊಂದಿದಾವು. ಬಿ ಮಾತ್ರ ಈ ಚಿತ್ರ ನೋಡಲಿಕ್ಕೆ ಡಿಫರೆಂಟ್ ಇರುವುದರಿಂದ ಬಿ ಆನ್ಸರ್ ಆಗುತ್ತದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಆಗಲೇ ಹೇಳಿದಾಗೆ ಇಲ್ಲಿ 60ನೇ ಪ್ರಶ್ನೆ ನೋಡ್ತಾ ಹೋದಾಗ, ಇಲ್ಲಿ ಡಿಫರೆಂಟ್ ಆಗಿರೋ ಚಿತ್ರ ಯಾವುದು ಅಂದರೆ ನೋಡ್ಬೋದು. ಇಲ್ಲಿ ಈ ದಿಕ್ಕಿಗಿದೆ, ಒಂದು ಈ ದಿಕ್ಕಿಗೆ ಬಂದಿದೆ, ಒಂದು ಈ ದಿಕ್ಕಿಗಿದೆ. ಆದರೆ ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ಇಲ್ಲಿ ಏರೋ ಮಾರ್ಕ್ಗಳನ್ನು ನೋಡ್ಬೋದು. ಹಾಗಾಗಿ ಇಲ್ಲಿ ವ್ಯತ್ಯಾಸಗಳಿರೋದ್ರಿಂದಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು 4 ಸಮಸ್ಯಾ ಚಿತ್ರಗಳಲ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಇರುವ ಚಿತ್ರ ಯಾವುದಂತ ನೋಡ್ತಾ ಹೋಗಿ, ಇದು ಬಹಳಷ್ಟು ಒಂದಕ್ಕೊಂದು ಹತ್ತಿರ ಇದಾವು, ಇದು ಹತ್ತಿರ ಇದಾವು. ಬಟ್ ಇಲ್ಲಿ ಮಾತ್ರ ನೋಡ್ತಾ ಹೋಗಿ ಸ್ವಲ್ಪ ಇದು ದೂರ ಇದೆ. ಹಾಗಾಗಿ ಇಲ್ಲಿ ಆನ್ಸರ್ ಎ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ 62ನೇ ಪ್ರಶ್ನೆಯಲ್ಲಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ. ಇಲ್ಲಿ ಗೆರೆಗಳನ್ನು ನೋಡ್ತಾ ಹೋಗಿ ಎಲ್ಲವೂ ಕೂಡ ಒಂದೇ ದಿಕ್ಕಲ್ಲಿ ಇದ್ದರೂ ಕೂಡ ಇಲ್ಲಿ ಡಿ ಸಿ ಬಿಗಳು ಒಂದೇ ದಿಕ್ಕಿನಲ್ಲಿದ್ದಾವೆ. ಸ್ವಲ್ಪ ಇದು ಈ ಕಡೆ ಗೆರೆಗಳು ಬಂದಿರುವುದರಿಂದಾಗಿ ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 63ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಡಿ ಮತ್ತು ಸಿ ಹಾಗೂ ಬಿಗಳು ಇಲ್ಲಿ ಒಂದೇ ರೀತಿಯ ಚಿತ್ರಗಳದಾವು, ದಿಕ್ಕು ಬದಲಾದರೂ ಕೂಡ. ಬಟ್ ಇಲ್ಲಿ ಮಾತ್ರ ಚೇಂಜಸ್ ಇರುವುದರಿಂದಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 64ನೇ ಪ್ರಶ್ನೆ ನೋಡೋಣ. ಇಲ್ಲಿ ಎ ಬಿ ಸಿ ಇವು ಅದಾವಲ್ಲ, ಈ 3 ಒಂದಕ್ಕೊಂದು ಸಹ ಸಂಬಂಧ ಹೊಂದಿದವು ನೋಡ್ಬೋದು. ಇಲ್ಲಿ ಇರುವಂಥ ಪಾಯಿಂಟ್ಗಳು ಮತ್ತು ಡಿ ಆಪ್ಷನ್ ಇದೆಯಲ್ಲ, ಇದು ಮಾತ್ರ ಚೇಂಜ್ ಇರೋದ್ರಿಂದಾಗಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿರುವಂತಹ 65ನೇ ಪ್ರಶ್ನೆ ನೋಡ್ಬೋದು, ಎ ಬಿ ಸಿಗಳು ಒಂದಕ್ಕೊಂದು ಸಹ ಸಂಬಂಧ ಹೊಂದಿದವು, ಇದು ಮಾತ್ರ ಭಾಳ ದೊಡ್ಡದಾಗಿರುವಂಥ ಒಂದು ರೇಖೆ ಬಂದಿರುವುದರಿಂದಾಗಿ ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು, ಇಲ್ಲಿರುವಂತಹ ಒಂದು ವೃತ್ತವನ್ನು ಕೊಟ್ಟು ಅಲ್ಲಿ ಗೆರೆಗಳನ್ನು ಎಳೆಯಲಾಗಿರುತ್ತದೆ. ಇಲ್ಲಿ ಎ ಬಿ ಸಿಗಳು ಸೇಮ್ ಇದಾವೆ, ಡಿ ಮಾತ್ರ ನೋಡ್ಬೋದು ಇಲ್ಲಿ ಚೇಂಜಸ್ ಇರುವುದರಿಂದ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಎ ಬಿ ಸಿಗಳು ಅದಾವಲ್ಲ, ಇವುಗಳು ಈ ದಿಕ್ಕಿಗಿತ್ತು, ಒಂದು ಈ ದಿಕ್ಕಿಗೆ ಬಂದಿದೆ ನೋಡ್ಬೋದು. ಈ ದಿಕ್ಕಿಗಿದ್ರೆ ಏನಾಗುತ್ತೆ, ಹಾಗಾದರೆ ಒಂದು ಈ ದಿಕ್ಕಿಗೆ ಬರುತ್ತೆ. ಬಟ್ ಇಲ್ಲಿ ನೀಟಾಗಿರುವಂಥ ಒಂದು ಚಿತ್ರ ಇದು ಆಗದೇ ಇರುವುದರಿಂದಾಗಿ ನೋಡ್ಬೋದು, ಇಲ್ಲಿ ಗೆರೆ ದೊಡ್ಡದಾಗಿರುವುದರಿಂದಾಗಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಎ ಬಿ ಸಿ ಡಿಗಳಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, 69ನೇ ಪ್ರಶ್ನೆಯಲ್ಲಿ ಎ ಬಿ ಸಿ ಡಿಗಳಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು 70ನೇ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆಯಲ್ಲಿ ನೋಡ್ತಾ ಹೋಗಿ, ಎ ಬಿ ಸಿ ಡಿ 4 ಸಮಸ್ಯಾ ಚಿತ್ರಗಳನ್ನು ನೋಡ್ತಾ ಹೋಗಿ ಇದರಲ್ಲಿ ಬಿ ಆಪ್ಷನ್ ಆಗುತ್ತದೆ. ಈ ಸಮಸ್ಯಾ ಚಿತ್ರದಲ್ಲಿ ಏನಿಸ್ತಾ ಹೋಗಬೇಕು, ಈ ರೇಖೆಗಳನ್ನ ಎಷ್ಟು ಬಂದಿದ್ದಾವಂತ 1 2 3 4 5, ಇದು 5 ಇದೆ, ಇದು 5, ಇದು 5 ಇದೆ, ಇದು ನೋಡ್ಬೋದು 6 ಇದೆ ನೋಡಿ. 1 2 3 4 5 6, ಸೊ ಇಲ್ಲಿ ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು ವೃತ್ತ, ಚೌಕ, ತ್ರಿಭುಜ ವೃತ್ತ ಇದೆ. ಅಂದರೆ ಒಂದಕ್ಕೊಂದು ಅಟ್ಯಾಚ್ ಇದಾವೆ, ಒಂದರೊಳಗೆ ಬಂದಿದ್ದಾವೆ. ಬಟ್ ಇಲ್ಲಿ ಸಿ ಆಪ್ಷನಲ್ಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ, ಹಾಗಾಗಿ ಇಲ್ಲಿ ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಮಾನ ಬಾಹುಗಳು ಕೊಟ್ಟಿರ್ತಾರೆ, ಇಲ್ಲಿ ಮಾತ್ರ ಡಿ ಆಪ್ಷನಲ್ಲಿ ಸಮಾನ ಬಾಹುಗಳು ಇಲ್ಲ, ಸೊ ಇಲ್ಲಿ ಡಿ ಆಗುತ್ತದೆ. ಇಲ್ಲಿರುವಂತಹ ಚಿತ್ರ ನೋಡ್ತಾ ಹೋಗಿ, ಇಲ್ಲಿ ಎ ಆಗಿರ್ಬೋದು, ಸಿ ಮತ್ತು ಡಿಗಳು ಸೇಮ್ ಇದಾವೆ, ಇಲ್ಲಿ ಬಿ ಬೇರೆ ಇದೆ.
ಇನ್ನು ಇಲ್ಲಿ 75ನೇ ಪ್ರಶ್ನೆ ನೋಡಬಹುದು. ಈ ರೇಖೆಗಳನ್ನ ಎಣಿಸ್ಬೇಕು. 1 2 3 4 5 6 7 ಇದಾವೆ. ಇಲ್ಲಿ 7 ಇದಾವೆ, ಇಲ್ಲಿ ಕೂಡ 7, ಇಲ್ಲಿ 7 ಇದಾವೆ, ಇಲ್ಲಿ ಮಾತ್ರ 5 ಇದಾವೆ ನೋಡಿ, ಹಾಗಾಗಿ ಡಿ ಆಗುತ್ತದೆ. ಇಲ್ಲಿ 76ನೇ ಪ್ರಶ್ನೆ. ಇಲ್ಲಿ ಎ ಬಿ ಮತ್ತು ಡಿ ಸೇಮ್ ಇದಾವೆ, ಇಲ್ಲಿ ಸಿ ಆಪ್ಷನ್ ಬೇರೆ ಇದೆ. ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿ ಅದಾವಲ್ಲ, ಇದರಲ್ಲಿ ಡಿ ಆಪ್ಷನ್ ಬೇರೆ ಇದೆ, ಸೊ ಡಿ ಆಗುತ್ತದೆ.